ಸಹಜವಾಗಿ ಬಿಜೆಪಿ ಅವರು ಕೂಡ ಅವ್ರ ಮನೆ ಮುಂದೆ ಸಿಎಂ ಮನೆ ಮುಂದೆ ಬ್ಯಾನರ್ ಹಾಕೋ ವಿಚಾರಕ್ಕೆ ಇಷ್ಟು ದೊಡ್ಡ ಮಟ್ಟಿಗೆ ಹಾಕಿ ಅವರು ಬಿಜೆಪಿ ಗಲಾಟೆ ಮಾಡಬೇಕು ಸಮರ್ಥನೆ ಮಾಡ್ಕೊಂಡ್ರು. ಅಲ್ಲಪ್ಪ, ನಡೆದಿದ್ದದ ನಿಮಗೆ ಗೊತ್ತಿದೆ, ನೀವೆಲ್ಲ ಅಲ್ಲೇ ಇದ್ರು. ನಡೆದಿದ್ದ ಅಲ್ಲ, ನಾನು ಊರಲ್ಲೇ ಇರಲಿಲ್ಲ. ನಾನು ಇದು ನ್ಯೂ ಇಯರ್ ಇದೆ ಅಂತೇಳಿ ನಮ್ಮ ಫ್ಯಾಮಿಲಿ ಜೊತೆಗೆ ಬೇರೆ ಕಡೆ ಹೋಗಿದ್ದೆ. ಅಂಥದ್ದು ಈ ಘಟನೆ ನಡೆದಿದೆ, ಎಲ್ಲಿ ಏನಾಗುತ್ತಂತೇಳಿ ನಾನು ಓಡಿ ಬಂದವನು. ಫ್ಯಾಮಿಲಿನೆಲ್ಲ ಬಿಟ್ಟು ಬಳ್ಳಾರಿ ಏನಾಗುತ್ತೋ ಮತ್ತೆ ಘಟನೆ ನಡೆದಿದೆ ಈ ಥರ ಅಂತೇಳಿ ಮಧ್ಯಾಹ್ನ 2:30 ಇವರಿಗೆ ಲೊಕೇಶನ್ ಇವ್ರಿಗೆ ಫೋನ್ ಮಾಡಿ ಇವ್ರಿಗೆ ಬೆದರಿಕೆ ಹಾಕೋದು, ಮತ್ತು ಆಮೇಲೆ ಸಾಯಂಕಾಲ ಇನ್ನೊಬ್ಬರಿಗೆ ಹೋದಾಗ ಅವ್ರ ಮೇಲೆ ಬೇರೆ ತಂಡವನ್ನು ತೊಗೊಂಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡೋದು, ಇಂಥವೆಲ್ಲ ಆದಾಗ ನಾವು ಅಲ್ಲಿ ಏನು ನಡೀತಿದೆ ಪರಿಸ್ಥಿತಿ ನೋಡಿ ಅಟ್ ದಿ ಎಂಡ್ ಆಫ್ ದ ಡೇ ನಮ್ಮ ಯಾರು ಕಾರ್ಯಕರ್ತರು ಇರ್ತಾರೋ ನಾವು ಕಾಪಾಡ್ಕೋಬೇಕು. ನಾವು ಮಸೂದೆ ಜಾರಿ ಮಾಡಿದ್ದಾರೆ. ಭರತ್ ರೆಡ್ಡಿ ಅವರು ನನ್ನ ಮನೆ ಮುಂದೆ ಬಂದು ಮನೆ ಸುಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ನೋಡಿ ಅವರಿಗೆ ಫುಲ್ ವಿಡಿಯೋ ನೀವು ತೋರಿಸಿಲ್ಲ. ನಾನು ಹೇಳಿರೋದೇನು, ಅವ್ರ ವಯಸ್ಸು 65, ನನ್ನ ವಯಸ್ಸು 34. ನನಗೆ ಪೇಷನ್ಸ್ ಇದೆ, ಅವ್ರಿಗೆ ಪೇಷನ್ಸ್ ಇಲ್ದಂಗೆ ಇವೆಲ್ಲ ಗಲಾಟೆಗಳು ಮಾಡ್ಬೋದು. ಒಂದು ವೇಳೆ ಚಿಕ್ಕ ಹುಡುಗ ನನಗೆ ಪೇಷನ್ಸ್ ಇಲ್ಲ ಅಂದರೆ ಇವತ್ತು ಇಲ್ಲಿ ಬಂದಂಥ ಸಾವಿರಾರು ಜನ ಇವ್ರನ್ನೆಲ್ಲ ಸುಟ್ಟಾಗ್ತಿದ್ರು. ನಾನು ಇವರೆಲ್ಲ ತಡಿಬೇಕಂತಲೇ ಇಲ್ಲಿಗೆ ಬಂದಿದ್ದೆ ಅಂತೇಳಿ ನೀವು ನೋಡಿದ್ದೀರಿ. ಅದು ಫುಲ್ ಕಂಟೆಸ್ಟ್ ನೀವು ತೋರಿಸಿಲ್ಲ, ಬರೀ ಏನು ಸ್ವಲ್ಪ ಹೆಂಗೆ ಹೇಳ್ಕೊಂತೀನಿ ಬಿಡಪ್ಪ, ಎದಕ್ಕೆ ಹಂಗೆ ಮಾಡ್ತೀವಿ. ಈಗ SP ಅವ್ರನ್ನ ತಲೆದಂಡ ಮಾಡಿದ ಪ್ರಕರಣದೊಳಗ ಒಂದೇ ದಿವಸಕ್ಕೆ ಬಂದ ತಲೆದಂಡ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಸರ್. ಏನಂತ ಈಗ 24 ಗಂಟೆಗಳಲ್ಲಿ ಸಸ್ಪೆಂಡ್ ಮಾಡುವಂತದ್ದು ಏನಿದೆ, ಇನ್ನು ವಿಷಯಗಳನ್ನು ತಿಳ್ಕೊಬೇಕಾಗಿತ್ತು. ನಾನೊಂದು ಸಾಮಾನ್ಯ ಶಾಸಕ, SP ಪೋಸ್ಟಿಂಗ್ ಹಾಕೋಂಥವ್ರು ಮೇಲೆ DG, ಹೋಮ್ ಮಿನಿಸ್ಟ್ರು ಮತ್ತು ಮುಖ್ಯಮಂತ್ರಿಗಳು ಹಾಕಿರ್ತಾರೆ. ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಯಾವ ರೀತಿಯಾಗಿ ಹೋಗಿದೋ, ಆ ಟೈಮಲ್ಲಿ ಏನಾಗಿದೆ ಅಂತೇಳಿ ನಮಗೆ ಇಂಟೆಲಿಜೆನ್ಸ್ ಅವ್ರು ನಮಗೇನು ಬ್ರೀಫ್ ಮಾಡಲ್ಲ. ಸಾಹೇಬ್ರಿಗೆ, ದೊಡ್ಡವ್ರಿಗೆ, ಏನು ಸಿದ್ದರಾಮಯ್ಯ ಸಾಹೇಬ್ರಿಗೆ, ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಅವ್ರಿಗೆ ಬ್ರೀಫ್ ಮಾಡಿರ್ತಾರೆ. ಅದ್ರ ಮೇಲೆ ಅವ್ರು ಆ್ಯಕ್ಷನ್ ತಗೊಂಡು ಅವರು ಈ ಚಾರ್ಜ್ ತಗೊಂಡು ಭರತ್ ರೆಡ್ಡಿ ಪರವಾಗಿ ನಿಂತ್ಬಿಟ್ಟಾರೆ, ಅವ್ರ ಮೇಲೆ ಕ್ರಮ ಆಗ್ಬೇಕಂತ ಹೇಳಿ ಈಗ ಆರೋಪ. ನನ್ನ ಪರವಾಗಿ ನಿಂತಿದ್ರೆ ಇಷ್ಟು ದೊಡ್ಡ ನನ್ನ ಹುಡುಗರಿಗೆ ಯಾಕೆ ಏಟ್ ಬೀಳ್ತಿತ್ತು? ನನ್ನ ಹುಡುಗ ಅವನು ಸತೀಶ್ ಅಣ್ಣವನು ಹಾಸ್ಪಿಟ್ಲಾಗ ಯಾಕೆ ಇರ್ತಿದ್ದ? ಇನ್ನೊಬ್ಬರು ರಾಜಶೇಖರನ ಹುಡುಗ ಇವತ್ತು ತೀರ್ಕೊಂಡು ಯಾಕೆ ಹೋಗ್ತಿದ್ದ? ಪೊಲೀಸರೇ ನನ್ನ ಪರವಾಗಿದ್ದರೆ. ಇನ್ನು ನಾನು ಬಂದಂಥ ಸಂದರ್ಭದಲ್ಲಿ ಪೊಲೀಸರು ಅವರು ಜನನ ಯಾರನ್ನೂ ಲಾಠಿ ಚಾರ್ಜ್ ಮಾಡಿಲ್ಲ, ನಮ್ಮ ಹುಡುಗನೆಲ್ಲ ಲಾಠಿ ಚಾರ್ಜ್ ಮಾಡಿ ಕಳಿಸಿದ್ದಾರೆ. ಸರ್, ಪೊಲೀಸರ ಸಮ್ಮುಖದಲ್ಲೇ ಭರತ್ ರೆಡ್ಡಿ ಅವರು ನಮ್ಮ ಮನೆ ಕಡೆ ಬರತ್ತ ಟ್ರೈ ಮಾಡಿದ್ರು ಅನ್ನೋ ಮಾತನ್ನ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ. ದುರ್ಗಮ್ಮ ಗುಡಿ ಹತ್ರ ಕಲೆ ಹಾಕಿ ಜನರನ್ನೆಲ್ಲ ಕರ್ಕೊಂಡ್ಬಂದ್ರು, ಅದ್ರ ಜೊತೆ DSP ಅಂತ ನೀಡಿ. ನಾನು ಬಂದಿದ್ದು ಹೊಸಪೇಟೆಯಿಂದ SP ಸರ್ಕಲ್ಗೆ ಬಂದಿದ್ದು, ದುರ್ಗಮ್ಮ ಗುಡಿಗೆ ಯಾಕೆ ಹೋಗ್ತೀನಿ ರೀ? ಅವರು ಮಾತಾಡ್ತಿದ್ದಾರೆ ಅಂತಂದ್ರೆ ನೀವು ಸ್ವಲ್ಪ ವಾಸ್ತುಗಳು ಚೆಕ್ ಮಾಡ್ಕೋಬೇಕು. ಅಲ್ಲಲ್ಲ, ನಾನು ನಿನ್ನೆಯಿಂದ ಹೇಳ್ತಿದ್ದೀನಿ, ನಾನು ಹೊಸಪೇಟೆಯಿಂದ ಬಂದೀನಿ, ಮೊನ್ನೆಯಿಂದ ಹೇಳ್ತಿದ್ದೀನಿ. ಬೇರೆ ಕಡೆ ಹೋಗಿದ್ದೆ, ಹೊಸಪೇಟೆಯಿಂದ ನಾನು ಊರಲ್ಲಿ ಇರಲಿಲ್ಲ. ಬಳ್ಳಾರಿಯಲ್ಲಿ ನನ್ನ ಘಟನೆ ಆದರೆ ಅಜ್ಜನ ಕಾರ್ಯಕ್ರಮ ನಿಂತೋಗುತ್ತಂತೇಳಿ ತರಾತುರಿಯಲ್ಲಿ ಡ್ರೈವರು ಇರಲಿಲ್ಲ, ನಾನೇ ಓಡಿಸ್ಕೊಂಡು ಬಂದಿದ್ದೀನಿ. SP ಸರ್ಕಲ್ಗೆ ಬಂದು ನಿಂತು ನಮ್ಮ ಹುಡುಗರನ್ನೆಲ್ಲ ಸಮಾಧಾನ ಮಾಡಿ, ನೋಡಪ್ಪ ಘಟನೆ ಸ್ಥಳಕ್ಕೆ ಹೋಗಿ ನಾನು ಚೆಕ್ ಮಾಡ್ತೀನಿ ಏನಾಗಿದೆ ಅಂತ ನೋಡೋಣ, ಆಮೇಲೆ ನಾವು ನಿರ್ಧಾರ ತಗೋಣಪ್ಪ ಅಂತ ದುಡುಕಿ ನಿರ್ಧಾರಗಳು ತಗೋಬೇಡ ಅಂದೇಳಿ ಏಕಾಏಕಿ ನಾವು ಹೋಗಿದ ತಕ್ಷಣ ಅವ್ರ ಮನೆಗಳ ಮೇಲಿಂದ ಈ ಥರ ಎಲ್ಲ ನಡೀತಿತ್ತು. ಆಯ್ತು, ಹೇಳಿದ್ದೀನಲ್ಲ. ಯಾರು ಮಾಡ್ತಾರೆ? ಈಗ ಎಲ್ಲ ಚೆಕ್ ಮಾಡಿ ಮಾಡ್ತಾರೆ, ತನಿಖೆ ನಡೀತಿದ್ದಲ್ಲ.